ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದಲ್ಲಿ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಕುರಿತು 3 ದಿನಗಳ ಜಾಗೃತಿ ಕಾರ್ಯಕ್ರಮಕ್ಕೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಯೋಗದಲ್ಲಿ ಕ್ಷೇತ್ರದ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಚಾಲನೆ ನೀಡಿ ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರ ಕಳೆದ ಚುನಾವಣೆಯಲ್ಲಿ ಘೋಷಣೆ ಮಾಡಿದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುತ್ತಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಬಡ ಕುಟುಂಬಗಳ ಅಭಿವೃದ್ಧಿಗೆ ಸಬಲೀಕರಣದತ್ತ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ. ಅಲ್ಲದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ 2.5 ವರ್ಷಗಳಿಂದ ಆಡಳಿತ ನಡೆಸುತ್ತಿದ್ದು, ದೀನದಲಿತರು ಹಾಗೂ ಬಡ ಕುಟುಂಬಗಳಿಗೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸುವ ಕೆಲಸ ಮಾಡುತ್ತಿದೆ. ಅಲ್ಲದೆ ಇಂದಿನ ದಿನಮಾನಗಳಲ್ಲಿ ಸಾಮಾನ್ಯ ಜನರು ಪಂಚ ಗ್ಯಾರಂಟಿಗಳಿಂದ ತಮ್ಮ ಜೀವನವನ್ನ ಗ್ರಾಮಾಂತರ ಹಾಗೂ ನಗರಗಳಲ್ಲಿ ರೂಪಿಸಿಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳೆಂದು ಹೇಳಬಹುದು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಮಹಿಳೆಯರ ಶಕ್ತಿ ಯೋಜನೆ ಕುರಿತು ಚಳ್ಳಕೆರೆ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರೊಂದಿಗೆ ಶಾಸಕ ಟಿ ರಘುಮೂರ್ತಿ ಚರ್ಚೆ ನಡೆಸಿ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಆಗುತ್ತಿರುವ ಅನುಕೂಲಗಳ ಕುರಿತು ಸಾರ್ವಜನಿಕರು ಹಾಗೂ ಬಸ್ ಪ್ರಯಾಣಿಕರಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಗದ್ದಿಗೆ ತಿಪ್ಪೇಸ್ವಾಮಿ, ಕಾಂಗ್ರೆಸ್ ಮುಖಂಡರಾದ ಸುರೇಶ್ ಗೌಡ, ತಿಪ್ಪೇಸ್ವಾಮಿ, ವೈಸಳ ಗೋವಿಂದ, ವೀರಭದ್ರಯ್ಯ, ಸಿಟಿ ಸೀನಪ್ಪ, ಮಲ್ಲಿಕಾರ್ಜುನ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಜನರಿಗೆ ನಮ್ಮ ಸರ್ಕಾರ ಬಂದರೆ ಖಂಡಿತವಾಗ್ಲೂ 5 ಗ್ಯಾರಂಟಿ ಅಂತ ಒಂದು ವಿಶೇಷವಾದ ಹೆಸರನ್ನು ಕೊಟ್ಟು ನಾವು ಯಾವುದೇ ಕಾರಣಕ್ಕೂ ಕೂಡ ನಮಗೆ ನಮ್ಮ ಪಕ್ಷ ಅಧಿಕಾರಕ್ಕೆ ಕೊಟ್ಟರೆ ಬಂದಂಥ ಸಂದರ್ಭದಲ್ಲಿ ಇವನ್ನೆಲ್ಲ ಮಾಡ್ತೀವಿ ಅಂತ ನಾವು 5 ಗ್ಯಾರಂಟಿಗಳು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಈಗಾಗಲೇ ನಾವು ಈಗ ಸುಮಾರು 25-26 ತಿಂಗಳಲ್ಲಿ ನಮ್ಮ ಸರ್ಕಾರ ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಅದೇನು ಮಾರ್ಕ್ಸ್ ಕೊಡ್ತೀವಿ ಅದರ ಪ್ರಕಾರ ನಮ್ಮ ಎಲ್ಲ ಗ್ಯಾರಂಟಿಗಳು ಇನ್ನು ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ ಮತ್ತು ಶಕ್ತಿ ಇವೆಲ್ಲ ಯೋಜನೆಗಳನ್ನು ನಾವೆಲ್ಲ ಈಗಾಗಲೇ ನಾವು ಇಂಪ್ಲಿಮೆಂಟೇಷನ್ ಮಾಡಿದ್ದೀವಿ. ಆ ಜನರು ಇದನ್ನೆಲ್ಲ ಉಪಯೋಗ ಪಡೀತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಕೆಲವೊಂದು ಮಾಹಿತಿಯನ್ನು ಏನು ವಾರ್ತಾ ಇಲಾಖೆ ಮುಖಾಂತರ ಇವತ್ತು ವಾರ್ತಾ ಇಲಾಖೆ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಇವರ ಸಹಯೋಗದೊಂದಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ನಾವು 23 ಬಂದ ನಂತರ 2023ರಲ್ಲಿ ಸರ್ಕಾರ ಬಂದ ನಂತರ ಏನೆಲ್ಲ ನಾವು ಕ್ರಮ ವಹಿಸಿದ್ದೀವಿ ಅದರ ಮಾಹಿತಿಯನ್ನು ಇಲ್ಲಿ ತಾಲೂಕು ಮಟ್ಟದಲ್ಲಿ ಒಂದು ಬಸ್ ನಿಲ್ದಾಣದಲ್ಲಿ ಒಂದು ಜನರಿಗೆ ಸಾರ್ವಜನಿಕವಾಗಿ ಮಾಹಿತಿ ಸಿಗಲಿ ಅಂತೇಳಿ 3 ದಿವಸದ ಒಂದು ಎಕ್ಸಿಬಿಷನ್ ಇದು. ಇದರಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ಇರಲ್ಲ, ಆದರೆ ಉಪಯೋಗ ಪಡೆದಂಥವ್ರಿಗೆಲ್ಲರಿಗೂ ಕೂಡ ಮಾಹಿತಿ ಇರ್ತದೆ. ಈಗಾಗಲೇ ಇದಕ್ಕೆ ಪೂರ್ವಕವಾಗಿ ನಾವೆಲ್ಲ ನಮ್ಮ ಮುಖಂಡರ ಜೊತೆ ನಮ್ಮ ಬಸ್ ಸ್ಟ್ಯಾಂಡಲ್ಲಿರ್ತಕ್ಕಂಥ ಮಹಿಳೆಯರು ಅವ್ರಿಗೆ ರಾಜಕೀಯ ಗೊತ್ತಿರಲ್ಲ, ಅವರು ಯಾವ ರೀತಿಯಾಗಿ ಇದರ ಉಪಯೋಗ ಇದೆ ಅಂತ ಕೇಳಿದ್ರೆ ಒಬ್ಬ ಮಹಿಳೆಯನ್ನು ಕೇಳಿದ್ರೆ 5 ಯೋಜನೆಗಳ ಮಾಹಿತಿಯನ್ನು ಕೊಡ್ತಾರೆ. ಅದರಿಂದ ಉಪಯೋಗ ಏನಂತ ಕೂಡ ಹೇಳ್ತಾರೆ. ಅದು ಬಂದಿದ್ದರಿಂದ ನಮಗೇನೆಲ್ಲ ಸಾರ್ಥಕತೆ ಆಗೈತೆ, ಉಪಯೋಗ ಆಗ್ತಾಯಿದೆ, ಏನು ಎಷ್ಟೊಂದು ಅವಶ್ಯಕತೆ ಇತ್ತು, ಹಿಂದೆ ಯಾವುದೇ ಸರ್ಕಾರಗಳು ಮಾಡಿಲ್ಲ, ಈಗಿನ ಸರ್ಕಾರ ಈಗ ಮಾಡ್ತಾಯಿದೆ, ಇದನ್ನು ಭಾಳಷ್ಟು ಬೇಕು ಅಂತ. ಯಾಕೆಂದರೆ ಇದನ್ನು ಯಾಕೆ ಹೇಳಬೇಕಂದ್ರೆ ಕೆಲವರು ಬೇರೆ ಬೇರೆ ಕಾರಣ, ರಾಜಕಾರಣಕ್ಕೋಸ್ಕರ ಇರ್ಬೋದು, ಬೇರೆ ಬೇರೆ ಕಾರಣ, ಎಲ್ಲರೂ ಬಹುಶಃ ಇದು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಆದಂಥ ಯೋಜನೆಗಳಲ್ಲ. ಈ ಯೋಜನೆಗಳೆಲ್ಲ ಕೂಡ ಇಡೀ ಸಾರ್ವಜನಿಕರಿಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರೂ ಜನರು ಯಾರೆಲ್ಲ ಅರ್ಹತೆ ಇದೆ ಇದಕ್ಕೆಲ್ಲ ಅವ್ರಿಗೆ ಕೊಡುತ್ತದು, ಅದು ಕೊಡ್ತಾ ಇದೆ. ಆದರೆ ರಾಜಕಾರಣ ಮಾಡೋಂಥ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷಗಳು ಬೇರೆ ರೀತಿಯಲ್ಲಿ ಅದನ್ನು ಜನರಿಗೆ ದಿಕ್ಕು ತಪ್ಪಿಸೋದು ಅಥವಾ ಅದನ್ನು ಬೇರೆ ರೀತಿಯಾಗಿ ರಾಜಕಾರಣ ಮಾಡೋದು. ಇಲ್ಲಿ ಉದ್ದೇಶ ಒಂದೇ, ಈ ಸರ್ಕಾರ ಯಾವತ್ತೂ ಕೂಡ ಬಡ ಜನರಿಗೋಸ್ಕರ, ಮಹಿಳೆಯರಿಗೋಸ್ಕರ, ಕಾರ್ಮಿಕರಿಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ ಇವೆಲ್ಲನೂ ಕೂಡ ಏನು ಯೋಚನೆಯನ್ನು ಮಾಡಿ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ವಿ, ಆಶ್ವಾಸನೆ ಎಲ್ಲನೂ ಕೂಡ ನೆರವೇರಿಸಿದ್ವಿ. ಜೊತೆಗೆ ಕಾಲಕ್ಕೆ ಜನರನ್ನು ಏನಾದರೂ ಇದ್ರ ಬಗ್ಗೆ ಇಂಪ್ಲಿಮೆಂಟೇಷನ್ನಲ್ಲಿ ಬೇರೆ ಬೇರೆ ತೊಂದರೆಗಳಾಗಬಾರ್ದು, ಈ ಯೋಜನೆಯಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಕೆಲವರು ಸಾರ್ವಜನಿಕರಿಗೆ ಯೋಜನೆ ಪಡೆಯುವಂಥವ್ರಿಗೆ ಫಲಾನುಭವಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ರಾಜ್ಯ ಮಟ್ಟದ ಒಂದು ಸಮಿತಿ, ಗ್ಯಾರಂಟಿಗಳ ಉಸ್ತುವಾರಿ ಸಮಿತಿ ಅಂತೇಳಿ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಆ ಒಂದು ನಮ್ಮ ಮುಖಂಡರು, ನಮ್ಮ ಕಾರ್ಯಕರ್ತರು ಯಾರೆಲ್ಲ ಇದ್ದರೂ ಅವ್ರನ್ನ ಗುರುತಿಸಿ ಅವರಿಗೆ ಒಂದು ಜವಾಬ್ದಾರಿ ಯಾರು ನಿರ್ವಹಿಸ್ತಾರೆ ಅಂಥದನ್ನ ಗುರುತಿಸಿ ಅವ್ರನ್ನ ಅಧ್ಯಕ್ಷರನ್ನು, ಉಪಾಧ್ಯಕ್ಷರುಗಳು, ಸದಸ್ಯರುಗಳನ್ನು ಮಾಡಿ ಹಳ್ಳಿನೂ ಯಾರೇ ಇದ್ರೂ ಏನೋ ಸಮಸ್ಯೆ ಇದ್ರೂ ಅದನ್ನು ಬಗೆಹರಿಸೋಂಥ ಕೆಲಸ ಕೂಡ ಆಗ್ತಾಯಿದೆ. ಅದು ಪೂರ್ವಕವಾಗಿ ನಮ್ಮ
ಜಿಲ್ಲೆಯ ಗ್ಯಾರಂಟಿ ಸಂಸ್ಥೆ ಅಧ್ಯಕ್ಷರು ಶಿವಣ್ಣವರು ಈಗ ಬಂದಿದ್ದಾರೆ. ಅವರು ಏನು ಸಭೆ ಸಮಾರಂಭಗಳಲ್ಲಿ KDB ಮೀಟಿಂಗ್ಗಳಲ್ಲಿ ಇರ್ಬೋದು, ತಾಲೂಕು ಮಟ್ಟದಲ್ಲಿ ಮೀಟಿಂಗ್ ಇರ್ಬೋದು, ಅವರು ಭಾಗವಹಿಸ್ತಾರೆ. ಜೊತೆಗೆ ನಮ್ಮ ಗದ್ದೆ ತಿಪ್ಪೇಸ ನಮ್ಮ ತಾಲೂಕು ಇಲ್ಲೆಲ್ಲ ನಮ್ಮ ಪ್ರಕಾಶ್ ಇರ್ಬೋದು, ನಮ್ಮ ಅನಿಲ್ ಇರ್ಬೋದು, ನಮ್ಮ ಗುಜ್ಜಾರಪ್ಪ ಈ ಎಲ್ಲ ಮೆಂಬರ್ಗಳಿದ್ದಾರೆ. ಖಂಡಿತವಾಗ್ಲೂ ಈ ಯೋಜನೆ ಯಾವತ್ತೂ ಕೂಡ ಯಾವುದೇ ಒಂದು ಸರ್ಕಾರ ಯಾವುದೇ ಸಂದರ್ಭದಲ್ಲಿ ಯಾವುದೇ ಪಕ್ಷಗಳನ್ನು ಇದನ್ನು ಟೀಕೆ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಕಾರಣಗಳಿಗೆ. ಆದರೆ ಈ ಯೋಜನೆಗಳು ಬಡ ಜನರಿಗೆ ಇರ್ತಕ್ಕಂಥದ್ದು. ಯಾಕಂದರೆ ಸರ್ಕಾರ ಇರೋದು ಬಡ ಜನರಿಗೋಸ್ಕರ. ಸರ್ಕಾರ ಸವಲತ್ತುಗಳನ್ನು ಬಯಸರೆ ಬಡ ಜನರು ಅವಶ್ಯಕತೆ ಇರ್ತಕ್ಕಂಥದ್ದು. ಮೂಲಭೂತ ವ್ಯವಸ್ಥೆಗಳನ್ನು ಹೊರತುಪಡಿಸಿ ಇಂಡಿವಿಜುವಲ್ ಆಗಿ ಸಂಕಷ್ಟದಲ್ಲಿ ಯಾರು ಇರ್ತಾರೆ. ಯಾಕೆಂದರೆ ನಾವು ಯಾವತ್ತೂ ಕೂಡ ನಾವು ಬಯಸ್ತೀವಿ ಸಮಾನತೆ ಅಂತ. ಸಮಾನತೆ ಎಲ್ಲೋ ಬರಲಿಕ್ಕೆ ಆಗಿಲ್ಲ. ಸಮಾನತೆಗೆ ಪೂರಕವಾಗಿ ಈ ಒಂದು ವ್ಯವಸ್ಥೆ. ಹಾಗಾಗಿ ಇಂಥ ಯೋಜನೆಗಳು ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಇರ್ತದೆ ಅಂತೇಳಿ ನಾನು ಸಂದರ್ಭದಲ್ಲಿ ಹೇಳ್ತೀನಿ. ಆ ಪಕ್ಷದಲ್ಲಿ ನಾನು 3 ಬಾರಿ ಶಾಸಕನಾಗಿದ್ದೀನಿ. ಖಂಡಿತವಾಗ್ಲೂ ಮೂಲಭೂತ ವ್ಯವಸ್ಥೆಗಳ ಜೊತೆಗೆ ಇಂಥ ವ್ಯವಸ್ಥೆಗಳನ್ನು ನಮ್ಮ ಸರ್ಕಾರ ಮಾಡಿದ್ದು ಭಾಳಷ್ಟು ಸಂತೋಷದಾಯಕ ಅಂತೇಳಿ ಭಾವಿಸ್ತೀನಿ. ಇಂಥ ಸಂದರ್ಭದಲ್ಲಿ ಇಂಥ ಯೋಜನೆಗಳನ್ನು ಪಡೆಯುವಂಥ ಸಂದರ್ಭದಲ್ಲಿ ನಾನು ಶಾಸಕನಾಗಿದ್ದೀನಿ. ಜನರಿಗೆ ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ನಾವು ಹೋಗ್ತಾ ಇರ್ತೀವಿ, ಮೂಲಭೂತ ವ್ಯವಸ್ಥೆಗಳನ್ನು ನಾವು ಮಾಡಿರ್ತೀವಿ, ಶಾಲೆ ಮಾಡಿರ್ತೀವಿ, ರಸ್ತೆ ಮಾಡಿರ್ತೀವಿ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿರ್ತೀವಿ, ಬೇರೆ ಬೇರೆ ವ್ಯವಸ್ಥೆಗಳನ್ನು ಸಮುದಾಯ ಭವನಗಳನ್ನು ಕಟ್ಟಿರ್ತೀವಿ. ಆಯ್ತು ಸಮಯದೆಲ್ಲ ಮಾಡಿದ್ದೀವಿ, ನಮಗೇನು ಮಾಡಿದ್ವಿ ಅಂತ ಕೇಳೋಂಥ ಸಂದರ್ಭ ಬಹುಶಃ ಅದರ ಒಂದು ಅದಕ್ಕೆ ಪೂರಕವಾಗಿ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಸಾರ್ವಜನಿಕವಾಗಿ ಎಲ್ರಿಗೂ ಇರ್ತದೆ, ಸಾಹುಕಾರರಿಗೆ ಇರ್ತದೆ, ಬಡವರಿಗೆ ಇರ್ತದೆ ಮೂಲಭೂತ ವ್ಯವಸ್ಥೆಗಳು. ಆದರೆ ಇಂಥ ಯೋಜನೆಗಳು ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಯಾರು ಭಾಳ ಕಷ್ಟದಲ್ಲಿರ್ತಾರೆ, ಯಾರಿಗೆ ಅವಶ್ಯಕತೆ ಇರ್ತದೆ, ಅವ್ರಿಗೆ ಉಪಯೋಗ ಆಗೋಂಥವು. ಇದನ್ನು ನಮ್ಮ ಸರ್ಕಾರ ಇಡೀ ದೇಶದಲ್ಲೇ ಬಹುಶಃ ಇಂಥ ಯೋಜನೆಗಳನ್ನು ಮಾಡಿದರೆ, ಬೇರೆ ಬೇರೆ ಸಣ್ಣ ಪುಟ್ಟ ಯೋಜನೆಗಳು ಇರ್ಬೋದು, ಇಂಥ ಯೋಜನೆಗಳನ್ನು ಕೊಟ್ಟ ಮಾತಿನಂತೆ ಅದನ್ನು ಉಳಿಸ್ಕೊಂಡಿರೋದು ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಸನ್ಮಾನ್ಯ DK ಶಿವಕುಮಾರ್ ಮುಖ್ಯಮಂತ್ರಿ ಸರ್ಕಾರ. ಇಂಥ ಸರ್ಕಾರ ಖಂಡಿತವಾಗ್ಲೂ ಇನ್ನೂ ಜನರಿಗೆ ಇದು ಯಾವುದೇ ಸಂದರ್ಭದಲ್ಲಿ ಯಾವುದೇ ಟೀಕೆಗಳಿರಲಿ, ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ನಮ್ಮ ಬರ್ಬೇಡ ಹಂಗೆ ಕಾಂಪೌಂಡೆಲ್ಲ ಹಾಕಿ ನೋಡಿ ಆಯ್ತಂದರೆ ಇದನ್ನು ಯಾಕೆ ಹೇಳ್ಬೇಕಂದ್ರೆ ಕೆಲವರು ಬೇರೆ ಬೇರೆ ಕಾರಣ, ರಾಜಕಾರಣಕ್ಕೋಸ್ಕರ ಇರ್ಬೋದು, ಬೇರೆ ಬೇರೆ ಕಾರಣ, ಎಲ್ಲರೂ ಬಹುಶಃ ಇದು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಆದಂಥ ಒಂದು ಯೋಜನೆಗಳಲ್ಲ. ಈ ಯೋಜನೆಗಳೆಲ್ಲ ಕೂಡ ಇಡೀ ಸಾರ್ವಜನಿಕರಿಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರೂ ಜನರು ಯಾರೆಲ್ಲ ಅರ್ಹತೆ ಇದೆ ಇದಕ್ಕೆಲ್ಲ ಅವ್ರಿಗೆ ಕೊಡೋಂಥದ್ದು, ಅದು ಕೊಡ್ತಾ ಇದೆ. ಆದರೆ ರಾಜಕಾರಣ ಮಾಡೋಂಥ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷಗಳು ಬೇರೆ ರೀತಿಯಲ್ಲಿ ಅದನ್ನು ಜನರಿಗೆ ದಿಕ್ಕು ತಪ್ಪಿಸೋಂಥದ್ದು ಅಥವಾ ಅದನ್ನು ಬೇರೆ ರೀತಿಯಾಗಿ ರಾಜಕಾರಣ ಮಾಡೋಂಥದ್ದು. ಇಲ್ಲಿ ಉದ್ದೇಶ ಒಂದೇ, ನಮ್ಮ ಸರ್ಕಾರ ಯಾವತ್ತೂ ಕೂಡ ಬಡ ಜನರಿಗೋಸ್ಕರ, ಮಹಿಳೆಯರಿಗೋಸ್ಕರ, ಕಾರ್ಮಿಕರಿಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ ಇವೆಲ್ಲನೂ ಕೂಡ ನಾವೇನು ಯೋಚನೆಯನ್ನು ಮಾಡಿ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ವಿ, ಆ ಆಶ್ವಾಸನೆ ಎಲ್ಲನೂ ಕೂಡ ನೆರವೇರಿಸಿದ್ದೀವಿ. ಜೊತೆಗೆ ಕಾಲಕ್ಕೆ ಜನರನ್ನು ಏನಾದರೂ ಇದ್ರ ಬಗ್ಗೆ ಇಂಪ್ಲಿಮೆಂಟೇಷನ್ನಲ್ಲಿ ಬೇರೆ ಬೇರೆ ತೊಂದರೆಗಳಾಗಬಾರ್ದು. ಈ ಯೋಜನೆಯಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಕೆಲವು ಸಾರ್ವಜನಿಕರಿಗೆ, ಈ ಯೋಜನೆ ಪಡೆಯುವಂಥವ್ರಿಗೆ, ಫಲಾನುಭವಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ರಾಜ್ಯ ಮಟ್ಟದ ಒಂದು ಸಮಿತಿ, ಗ್ಯಾರಂಟಿಗಳ ಉಸ್ತುವಾರಿ ಸಮಿತಿ ಅಂತೇಳಿ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಆ ಒಂದು ನಮ್ಮ ಮುಖಂಡರು, ನಮ್ಮ ಕಾರ್ಯಕರ್ತರು ಯಾರೆಲ್ಲ ಇದ್ದರೂ ಅವ್ರನ್ನ ಗುರುತಿಸಿ ಅವರಿಗೆ ಒಂದು ಜವಾಬ್ದಾರಿ ಯಾರು ನಿರ್ವಹಿಸ್ತಾರೆ. ಸುಮ್ಮನೆ ಟೀಕೆ ಮಾಡ್ತಾರೆ, ಮಕ್ಕಳು ಮಾತಾಡ್ತಾರೆ, ಯಾರು ಮಾಡೋಕ್ಕೆ ಇದು ಮಾಡಿದ್ರೆ ಉಪಯೋಗ ತಾನೇ ದುಡ್ಡಿಂದ ಮಾತ್ರ ಟೀಕೆ ಮಾಡ್ತಾರೆ. ಅವರು ಬರ್ತಾರೆ, ಭಾಳ ಜನ ನೆನೆಸ್ಕೊತಾರೆ.
ಮಾಡ್ತಾರೆ ಸರ್, ಬಡವರು ಮಕ್ಕಳು ಎಲ್ಲ ನೆನೆಸ್ಕೊಂತಾರೆ, ದುಡ್ಡು ಹಾಕ್ತಾರೆ. ಬಸ್ಸಿಂದೊಂದು ಇನ್ನು ಬೇರೆ ಎಲ್ಲ ಹೇಳಮ್ಮ ಯಾವ್ಯಾವ ಯೋಜನೆ ಇದಮ್ಮ ಬರೋಣ ಯಾವ್ಯಾವ ಯೋಜನೆಗಳಿದಾವೆ ಹೆಣ್ಮಕ್ಳು ಕರೀರಿ ಮತ್ತೆ ಬಸ್ಸಿಂದ ಇದು ಮಾಡ್ತಾರೆ, ಅಕ್ಕಿ ಕೊಡ್ತಾರೆ, ಏನು ಹೇಳಿದ್ದಾರೆ ಅದ್ರ ಪ್ರಕಾರನೇ ಅಕ್ಕಿ ಕೊಡ್ತಾರೆ ಸರ್. ಕರೆಂಟ್ ಫ್ರೀ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಮಕ್ಕಳು ಎಲ್ಲ ಯೋಜನೆಗಳಿಂದ ಉಳಿತಾಯ ಎಷ್ಟಾಗ್ತದೆ ರಫ್ತಾಗಿ ತಿಂಗಳಿಗೆ